ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಚಂಪಾಕಲಿ ಸ್ವೀಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡುವ. ನಾನಿಲ್ಲಿ 1 ಲೀಟರ್ ಹಾಲು ತೊಗೊಂಡಿದ್ದೀನಿ. ಸೊ ಹಾಲನ್ನ ಕಾಯೋಕ್ಕೆ ಇಟ್ಟು ಅದು ಉಕ್ಕಿದ ಮೇಲೆ 2 ಸ್ಪೂನ್ ವಿನೆಗರ್ ಅಥವಾ ನಿಂಬೆಹಣ್ಣು ಎರಡರಲ್ಲಿ ಒಂದನ್ನು ಹಾಕಿ ಹಾಲನ್ನ ಹೊಡ್ಕೊಳ್ಬೇಕು. ನಾನು ಲಾಸ್ಟ್ ಟೈಮ್ ರಸಗುಲ್ಲ ಮಾಡಿದ್ದೆ ಅಲ್ವಾ, ಸೇಮ್ ಪ್ರಾಸೆಸ್. ಇವಾಗ ಹಾಲು ನೀಟಾಗಿ ಹೊಡೆದಿದೆ. ಸೊ ಇವಾಗ ಒಂದು ತೆಳು ಬಟ್ಟೆಯಲ್ಲಿ ಹಾಕಿಸ್ಕೊಂಡು ಸೋದಿಸ್ಕೊಳ್ಬೇಕು. ಸೊ ಅದಾಗಿದ ತಕ್ಷಣ ತಣ್ಣೀರನ್ನ ಹಾಕಬೇಕು. ಯಾಕಂದರೆ ಅದು ಹುಳಿ ಅಂಶ ಇರುತ್ತಲ್ವ, ವಿನೆಗರ್ ಅಥವಾ ನಿಂಬೆಹಣ್ಣು, ಅದು ಹೋಗೋದಕ್ಕೆ 1-2-3 ಸಲ ವಾಶ್ ಮಾಡ್ಕೊಳ್ಬೇಕು, ಅಂದರೆ ಕೋಲ್ಡ್ ವಾಟರಲ್ಲಿ. ಆಗಿದ್ಮೇಲೆ ಸ್ವಲ್ಪ ಟೈಟಾಗಿ ಹಿಂಡಿ ಅದ್ರ ಮೇಲೆ ಕಲ್ಲಿಟ್ಟು ಒಂದು 15 to 20 ಮಿನಿಟ್ಸ್ ಬಿಟ್ಬಿಡಬೇಕು. ಸೊ ನೆಕ್ಸ್ಟ್ ಒಂದು 15 ಮಿನಿಟ್ಸ್ ಹಾಕಿದ್ಮೇಲೆ ಸೊ ನೋಡಿ ನೀಟಾಗಿ ಪನ್ನೀರಾಗಿದೆ. ಇದನ್ನು ಸ್ವಲ್ಪ ಪೌಡರ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಕೈಯಲ್ಲೇ ಸ್ವಲ್ಪ ಮೈದಾನ ಹಾಕ್ಕೊಳ್ಳಿ. ಮೈದಾ ಅಥವಾ ಕಾರ್ನ್ಫ್ಲೋರ್ ಯಾವುದಾದ್ರೂ ಓಕೆ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಸೊ ನೀಟಾಗಿ ಅಂಗೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು. ಅದು ನಾದ್ಕೊಳ್ತಾ ಒಂದು ಫಾರ್ಮ್ ಬರುತ್ತೆ, ನಿಮಗೆ ಡೋ ಫಾರ್ಮ್ ಬರುತ್ತೆ, ಹಿಟ್ಟಿನ ಹದಕ್ಕೆ ಆಗುತ್ತೆ. ಸೊ ನೋಡಿ ಇದರಾಗಿದೆ. ಸೊ ಚಂಪಾಕಲಿ ಯೆಲ್ಲೋ ಕಲರ್ ಇರುತ್ತೆ. ನಾನಿಲ್ಲಿ ಹಾಲಿಗೆ ಸ್ವಲ್ಪ ಕೇಸರಿ ಹಾಕ್ಕೊಂಡಿದ್ದೀನಿ ನೆನೆಸಿ, ಪ್ಲಸ್ ಇದ್ರ ಜೊತೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫುಡ್ ಕಲರ್ ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಅರಿಶಿನ ಸಹ ನೀವು ಹಾಕ್ಕೊಳ್ಬೋದು. ಯಾಕಂದರೆ ಅಂಗಡಿಯಲ್ಲಿ ಸ್ವೀಟ್ಸ್ ಶಾಪಲ್ಲೆಲ್ಲ ನಿಮಗೆ ಯೆಲ್ಲೋ ಕಲರ್ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲೋ ಮಧ್ಯದಲ್ಲಿ ವೈಟ್ ಇರುತ್ತೆ. ಸೊ ನೀವು ಕಲರ್ ಅದು ಹಾಕ್ಕೊಳ್ಳಿ ಅಥವಾ ಅರಿಶಿನ ಅದು ಹಾಕ್ಕೊಳ್ಳಿ, ಇಲ್ಲ ಕೇಸರಿ ಅದು ಹಾಕ್ಕೊಳ್ಬೋದು. ಸೊ ಇಲ್ಲಿ ಹಾಕಿದ್ಮೇಲೆ ಒಂದು ಜಾಸ್ತಿ ಬೇಡ, 1-2 ಮಿನಿಟ್ಸ್ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಸೊ ನೋಡಿ ಈ ಥರ ನೀಟಾಗಿ ಡೋ ಟೈಪ್ ಆಗಿದೆ. ಇವಾಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ, ರೌಂಡ್ ಅಲ್ಲ, ಸ್ವಲ್ಪ ಸಿಲಿಂಡರ್ಕಲ್ಲಲ್ಲಿ ಮಾಡ್ಕೊಳ್ಳಿ ಈ ಥರ ಉಂಡೆ. ಸುಮ್ಮನೆ ಫುಲ್ಲು ರೌಂಡ್ ಆದರೆ ಕಟ್ ಮಾಡಿ ಹಾಕೋದಕ್ಕಾಗಲ್ಲ. ಈ ಥರ ಸ್ವಲ್ಪ ಉದ್ದಕ್ಕೆ ಮಾಡ್ಕೊಳ್ಬೇಕು. ಸಿಲಿಂಡರ್ ಇರುತ್ತಲ್ಲ ಆ ಶೇಪಲ್ಲಿ. ನಿಮಗೆ ದಪ್ಪ ಬೇಕಂದ್ರೆ ಓಕೆ, ಸಣ್ಣ ಬೇಕಾದರೂ ಓಕೆ. ನಾನಿಲ್ಲಿ 1 ಲೀಟರಲ್ಲಿ ಆಲ್ಮೋಸ್ಟ್ 16 to 17 ಪೀಸಸ್ ಆಗಿದೆ. ನೆಕ್ಸ್ಟ್ ಒಂದು ಕುಕ್ಕರ್ಗೆ 1 ಕಪ್ ಸಕ್ಕರೆ, 1 ಕಪ್ ನೀರು, ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಕರಗದ್ರೆ ಸಾಕು, ಇದು ಜಾಮೂನ್ ಪಾಕ ಬರೋಷ್ಟು ಏನು ಬೇಡ. ನೆಕ್ಸ್ಟು ಇನ್ನು ಕುದೀತೀರ ಅನ್ಬೇಕಾದ್ರೆ ನಾವು ಮಾಡ್ಕೊಂಡಿರೋ ಮಿಕ್ಸ್ ಇರುತ್ತಲ್ವ, ಅಂದರೆ ರಸಗುಲ್ಲದು ಉಂಡೆ, ಅದನ್ನು ಹಾಕಿ 4-5 ವಿಷಲ್ ಕೂಗಿಸ್ಕೊಳ್ಳಿ. ನೀವು ಹಾಗೆ ಬೇಯಿಸೋದು ಪರವಾಗಿಲ್ಲ, ಬಟ್ ಕೂಗಿಸ್ಕೊಂಡ್ರೆ ಒಂದು 5-10 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ, ಬೇಗ ಬೇಯುತ್ತೆ. ಇಲ್ಲಾಂದರೆ ಅಲ್ಲಿ ಬೇಯಿಸ್ಬೇಕಾಗತ್ತೆ ಅದಕ್ಕೆ. ನೆಕ್ಸ್ಟು ನಾನಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಮಿಲ್ಕ್ ಪೌಡರ್. ಕೋವಾ ಇದ್ದರೂ ಓಕೆ, ಆಲ್ರೆಡಿ ನಾನು ನೆನೆಸಿದ್ದೀನಲ್ವ ಹಾಲಲ್ಲಿ ಕೇಸರಿ ಹಾಕಿ, ಅದಕ್ಕೆ ಒಂದು 3-4 ಸ್ಪೂನ್ ಮಿಲ್ಕ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಅದಕ್ಕೆ ಸ್ವಲ್ಪ ಶುಗರ್ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಸ್ವೀಟ್ ಇರುತ್ತೆ ಮಿಲ್ಕ್ ಪೌಡರು ಲಿಟಲ್ ಬಿಟ್ಟಾಗಿ. ಸೊ ನೀವು ಇನ್ನು ಸ್ವಲ್ಪ ಶುಗರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ ಆನ್ ಮಾಡಿ, ಇಲ್ಲಾಂದರೆ ಮಿಲ್ಕ್ ಪೌಡರ್ ಬೇಗ ಸುಟ್ಟೋಗ್ಬಿಡುತ್ತೆ. ಇದನ್ನು ಮಿಕ್ಸ್ ಮಾಡಬೇಕಾದ್ರೂ ಸಿಮ್ಮಲ್ಲೇ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ಸೀದೋಗುತ್ತೆ, ಇಲ್ಲಾಂದರೆ ಗಂಟಾಗುತ್ತೆ. ಸೊ ನೋಡಿ ಈ ಥರ ಮಾಡ್ಕೊಳ್ಳಿ. ಇಷ್ಟಿದೆ ಸಾಕು. ತಣ್ಣಗಾಗಿದ್ಮೇಲೆ ಗಟ್ಟಿ ಆಗೋಗ್ಬಿಡುತ್ತೆ. ಸೊ ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಇವಾಗ ರಸಗುಲ್ಲನೂ ರೆಡಿ ಇದೆ. ಸೊ ಇದಕ್ಕೆ ಮಧ್ಯದಲ್ಲಿ ಫುಲ್ಲು ಅಲ್ಲ, ಹಾಫ್ ಕಟ್ ಮಾಡಿ ಅದರೊಳಗಡೆ ಫಿಲ್ ಮಾಡಬೇಕು. ಈ ಥರ ಫಿಲ್ ಮಾಡಬೇಕು.
ನೋಡಿ ಈ ಥರ ಫುಲ್ಲು ತುಂಬಿಸಿ ಮೇಲೆ ಚೆರಿಯಿಂದ ಅಲಂಕಾರ ಮಾಡಿದ್ರೆ ಚಂಪಾಕಲಿ ಸ್ವೀಟ್ ರೆಡಿ. ಸೊ ಅಂಗಡಿಯಲ್ಲಿ ನೀವು ತಿಂದಿರ್ತೀರ, ಸೊ ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ನಿ. ತುಂಬ ಟೇಸ್ಟಿ ಆಗಿರುತ್ತೆ, ಸಾಫ್ಟಾಗಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಸೊ ನೀವು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್